ಎಂತ ಒಲೆನ ಹಾಕೋದು ಈಗ? ಎಂತ ಒಲೆ ಹಾಕೋದು ಇವಾಗ? ಮಣ್ಣೊಲೆ. ಮಣ್ಣೊಲೆ, ಅದಕ್ಕೆ ಹೆಸರು ಇರ್ತದೆ. ಹೆಸರು ಬೇರೆ ಇರ್ತಾವೆ. ಗೊತ್ತಿಲ್ಲ ಹೆಸರು ಏನು ಗೊತ್ತಾ? ಕುಂಬಾರ ಒಲೆ. ಕುಂಬಾರ ಒಲೆ. ಕುಂಬಾರ ಒಲೆ. ಬಾಂಡಿ ತಮ್ಮ ಕೊಟ್ಕಲ್ಲಿತ್ತು. ಇದು ಇದನ್ನೇ ಥರನಾ ಪ್ಲಾಸ್ಟಿಕ್ಕು? ಅಲ್ಲೇ ಟೈಮ್ ಬಂದು 7:45. ನೀರು ತಮ್ಮ ಹಿಡ್ಕಮ್ಮ ನೀರ. ನೋಡಿ ನಮ್ಮ ಮನೇಲಿ ಫ್ರೆಂಡ್ಸ್ ಇವತ್ತು ಒಲೆ ಹಾಕ್ತಿದ್ದಾರೆ. ಯಾವ ಮಟ್ಟಿ ಬರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ಏನಪ್ಪ ಇದು ಹಾಕ್ತಿರೋದಲ್ವಾ? ಫಸ್ಟ್ ಟೈಮು ನೋಡೋಣ ಹೆಂಗೆ ಹಾಕ್ತೀಯ ಅಂತ. ಚಪ್ಪಲ್ ಕಾಣುತ್ತೆ. ಕಲ್ಲು ಇಟ್ಬಿಟ್ಟು ಹಾಕ್ಬೇಕಂತಾರೆ ಫಸ್ಟ್. ಇಲ್ಲ ಮಣ್ಣು ಸಾಕಲ್ಲ. ಅವೇ ಚಕ್ಕೆ ಇದಾವಲ್ಲ, ಚಕ್ಕೆ ಅವು ಸಿಡಿತವೆ. ಒಲೆ ಕುಂಬಾರ ಒಲೆ ಅಲ್ಲ, ಮೂಗೊಲೆ ಏನೋ ಒಂದು ಹೆಸರು ಕರೀತಾರೆ. ಇಲ್ಲೊಂದು ಜೇನು ಕಟ್ಟಿರಂಗೈತೆ. ಡೈಲಿ ಜೇನುಳ ಎದ್ದೇಳ್ತವೆ ಅಲ್ಲಿ. ಜೇನು ಅದೇ ಎಲ್ಲಿ ಕಟ್ಟೈತಿ ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಟೈಮು ಹುಳ ಎದ್ದೇಳ್ತವೆ ಕಣಪ್ಪ ಇಲ್ಲಿ. ಅದೇ ನಾನು ಮಧ್ಯಾಹ್ನ ಟೈಮ್ ನೋಡೋಣ ಅಂತ ಅಂದ್ಕೊಳ್ತೀನಿ. ಎಲ್ಲಿ ಕಟ್ಟೈತಿ ಕಂಡಿಡ್ಬೇಕು ಅದನ್ನ. ಮಧ್ಯಾಹ್ನ ಟೈಮ್ ಮಾತ್ರ ಹುಳ ಎದ್ದೇಳ್ತವೆ ಇಲ್ಲಿ. ಮಧ್ಯಾಹ್ನ ಟೈಮು ಡೈಲಿ ಹುಳ ಎದ್ದೇಳ್ತವೆ. ಅಂದರೆ ಎಲ್ಲಿ ಕಟ್ಟೈತಿ ಅಂತ ಕಾಣಿಸ್ತಾ ಇಲ್ಲ. ಡೈಲಿ ಹುಳ ಎದ್ದೇಳ್ತವೆ ಮಧ್ಯಾಹ್ನ ಟೈಮ್. ಹಾಕ್ಬಿಟ್ಟಾ? ಇರು ಎಂಥದ್ದು ಮೂಗೊಲೆ ಕುಂಬಾರೊಲೆ ಮೂಗೊಲೆ. ನಾವು ಕುಂಬಾರಲ್ಲ, ಮೂಗೊಲೆ.
ಆ ಕಬ್ಬಣ ಇದು ಯಾವುದು ನೋಡಲ್ಲಿ ಕಸ ಕೆಲ್ಬಿಟ್ಟು ಮರಿಗಳನ್ನೆಲ್ಲ ಹೆಂಗೆ ಇದು ಮಾಡಿಸ್ತದೆ ಮೇಯಿಸ್ತದೆ. ಕರ್ಣಿ ಇರು ಚೆಲ್ತೀನಿ. ಎಲ್ಲಪ್ಪ ತೋರ್ಸಪ್ಪ ಒಲೆ. ಎಲ್ಲ ರೆಡಿ. ಏಯ್ ಇದಕ್ಕೆ ಇದೆಲ್ಲ ಒಣಗಿದ ಮೇಲೆ ಸಗಣಿ ಹಾಕ್ಬಿಟ್ಟು ಒಲೆನ ಸಾರಿಸ್ಬೇಕು. ಗೋಡೆ ಮೇಲೆ ಕಸ್ತ ಬೇರೆ ಇಟ್ಟಿದೆಯಲ್ಲಿ. ಆ ನೀರಲ್ಲಿ ತೊಳೆದ್ರೆ ಇನ್ನೂ ಮಣ್ಣು ನೀರು ಗೋಡೆ ಮಟ್ಟ ಇರ್ತಾನೆ. ಏನು ಮಾಡ್ತಿದೀಯಪ್ಪ? ಏನು ಮಾಡ್ತಿದೀಯ? ನೀರು ದಾಳಿಂಬೆ ಗಿಡ, ಇದು ನೆಲ್ಲಿಕಾಯಿ. ಇಲ್ಲೊಂದು ಗಿಡ ಇತ್ತಲ್ಲ, ಇದು ಹೋಯ್ತಾ? ಐತೆ ಗಿಡ ಇಲ್ಲೇ. ಮರ್ಸೇಬಿನ ಗಿಡ ಜಂಪು ನೇರಳೆ ಗಿಡ. ಇವಾಗ ಚೆನ್ನಾಗಿ ಚಿಗುರ್ತೈತೆ. ಅಂದರೆ ಇದಕ್ಕೆ ಏನೋ ಎಂಥದ್ದು ಕೀಟಾಣು ಹತ್ತಿದೆ ಇಲ್ಲಿ. ಎಲ್ಲ ಎಲೆ ಕೆಳಗಡೆ ಈ ರೀತಿಯಾಗಿದೆ. ಏನಿದು ಗೊತ್ತಿಲ್ಲ. ಫ್ರೆಂಡ್ಸ್, ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಕತ್ತರಿಸ್ತಾ ಇದ್ದೀರಾ? ಎಲ್ಲ ಸುತ್ತ ಹಿಂಗೆ ಬೆಳೆದಿದೆಯಲ್ಲ, ಇದೆಲ್ಲ ಕತ್ತರಿಸಿದ್ರೆ ಏನಾಗುತ್ತೆ? ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ. ಆಮೇಲೆ ಹಿಂಗೆ ನಮಗೆ ಎಕ್ಸಸೈಸ್ ಆಗುತ್ತೆ. ನೋಡಿ ಇಲ್ಲಿ ತೇವಾಂಶ ನೋಡಿ. ನಮ್ದು ಎಷ್ಟು ದಿನ ಆಯ್ತು ನೀರು ಬಿಟ್ಟು? 4 ದಿನ ಆಯ್ತು ನೋಡಿ. ಹಂಗಾರು ಇದೈತಲ್ಲ ಈ ಥರ ನೋಡಲ್ಲಿ. ಇದು ನೀರು ಬಿಟ್ಟಾಗ ಅಲ್ಲೇ ಕರಿಕಂಗೆ ಗೊಬ್ಬರ ಕರಿಕೊಂಡು ನೋಡಿ. ಸುತ್ತ ಕತ್ತರಿಸಿ ಅಲ್ಲೇ ಬಿಡ್ಬೇಕು. ಸುತ್ತ ತೇವಾಂಶ ಯಾವ ಥರ ಇರ್ತದೆ ಗೊತ್ತಾಗ. ಆಮೇಲೆ ತಂಗಿ ಸಸಿ ಒಣಗೋದು ಇಲ್ಲ ಅಲ್ವಾ? ಮೇಲೆ ಎಲೆ ಇರುತ್ತೆ, ಕೆಳಗಡೆ ಹಸಿ ಇರುತ್ತೆ. ಬಿಸಿಲು ಎಲ್ಲ ಇಲ್ಲೇ ಕತ್ತರಿಸಿ ಇಲ್ಲೇ ಬಿಡ್ಬೇಕು. ಇಲ್ಲೇ ಹೆಂಗೆಲ್ಲ ಕತ್ತರಿಸಿ
ಎಲ್ಲ ಇಲ್ಲೇ ಗೊಬ್ಬರ ಮಾಡಿದ್ರೆ ಅದೇ ನಮ್ಮದು ಜಾಸ್ತಿ ನಾವು ನೀರು ಬಿಡ್ತೀವಲ್ಲ ಹಂಗಾಗಿ ಸುತ್ತಲೂ ಈ ಥರ ಗಿಡಗಳು ಬೆಳ್ಕೊಂಡಿರುತ್ತೆ. ನೀರು ಬಿಡ್ತೀವಲ್ಲ ಅದಕ್ಕೆ ಹಿಂಗೆಲ್ಲ ಇಲ್ಲೇ ಕತ್ತರಿಸಿ ಇಲ್ಲೇ ಗೊಬ್ಬರ ಇಲ್ಲೇ ಗೊಬ್ಬರ ಮಾಡಿ ಕತ್ತರಿಸಿ ನಮಗೂ ಎಕ್ಸರ್ಸೈಸ್ ಆಗುತ್ತೆ. ಇದು ಎಳ್ನೀರು ಬಿಟ್ಟಾಗೆಲ್ಲ ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಒಂದೊಂದು ಎಳ್ನೀರು ಕೊಡ್ತೀಯಾ? ಹಾಂ, ನಿಜ ಗ್ಯಾರಂಟಿ ಕೊಡಬೇಕು. ಹಾಂ, ಎಲ್ಲರಿಗೂ ಒಂದೊಂದು. ಎಷ್ಟು ಕುಡಿತಾರಷ್ಟು. ಸಬ್ಸ್ಕ್ರೈಬರ್ಗಳಿಗೆಲ್ಲ ಇನ್ನೊಂದು ವರ್ಷ ಅಲ್ಲೇನಪ್ಪ? ಇನ್ನೊಂದು ವರ್ಷ ಎಲ್ಲ ಎಳ್ನೀರು ಬಿಟ್ಟಾಗ ಎಲ್ಲರಿಗೂ ಒಂದೊಂದು ಎಳ್ನೀರು, ಎಲ್ಲ ಬಂದು ಒಂದೊಂದು ಎಳ್ನೀರು ಕುಟ್ಕೊಂಡು ಹೋಗ್ಬೋದು. ಒಂದೊಂದಲ್ಲ, ಎಷ್ಟು ಬೇಕಷ್ಟು ಕುಟ್ಕೊಂಡು ಹೋಗ್ಬೋದು. ಏನೋ ಕಷ್ಟಪಟ್ಟು ಬಿಡ್ತೀವಿ ನೋಡಿ, ಹೆಂಗೆಲ್ಲ ಉತ್ಕೊಂಡಿದ್ರೆ ತೇವಾಂಶ ಹಾರಲ್ಲ. ನೀನು ಬುದ್ಧಿ ಕಲ್ತ್ಕ, ಅಲ್ಲಿ ಹೇಳ್ತಾ ಇರೋದು ಅರ್ಥ ಮಾಡ್ಕ. ನೀನು ಏನು ಮಾಡ್ತೀಯ? ನಿನ್ನ ನಲ್ಲೇ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಬರೀ ನಾಡ್ಕ ಬಿದ್ದೋಗ್ಬಿಟ್ಟ ಕೆಲಿಕಿ ಆಗ್ತಾನೆ. ಬಾ ನೋಕ ಮಾಡಿ. ಕೆಂದ ಮೊನ್ನೆ ಏನು ಮಾಡಿದ್ದೆ ಹೇಳು? ಥು, ಬಿಡ್ತೀನಿ ತೆಗಿ. ಚಿಕನ್ ತಗೊಂಬಂದಿಟ್ರೆ ಚಿಕನ್ ಎಲ್ಲ ನುಣ್ಣು ತಿನ್ಕೊಂಡಿದ್ದ. ಚಿಕನ್ ಕಳ್ಳ. ಸುಮ್ಮನೆ ಹೋಗಿ ಕಡಿಸು, ಹೋಗಿ ಕೆಲಸ ಮಾಡೋ. ಫ್ರೆಂಡ್ಸ್, ಇವಾಗ ಬಂದು ಟೈಮ್ 8:15 ಆಗೈತೆ. 8:15 ಆದರೂ ನಮ್ಮ ಮನೆ ಹತ್ರ ಅಂತೂ ಫುಲ್ಲು ಚಳಿ. ಇನ್ನೂ ಚಳಿನೇ ಹೋಗಿಲ್ಲ. ತಿಂಡಿ ಬಂದು ಚಪಾತಿ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಫ್ರೆಂಡ್ಸ್ ಆಮೇಲೆ. ಫ್ರೆಂಡ್ಸ್, ಇವಾಗ ಟೈಮು ಎಷ್ಟಾಗಿದೆ ಅಂತ ಅಂದರೆ ಬೆಳಗ್ಗೆ 10:30 ಆಗಿದೆ. ಏನಪ್ಪ ಅಂತಂದರೆ ಮಂಗಳವಾರ ಬೆಳಗ್ಗೆ 10:30 ಆಗಿದೆ. ಇವತ್ತು ತಿಂಡಿ ಏನು ಮಾಡಿದ್ದೆ ಅಂತ ಅಂದರೆ ಇನ್ನು ಚಪಾತಿ ಮಾಡಿದ್ದೆ. ಕೆಲಸಗಳು ಇನ್ನೂ ಮುಗ್ದಿಲ್ಲ. ಕೆಲಸಗಳಿನ್ನೂ ತುಂಬಾ ಇದೆ. ನಮ್ಮ ಆಡುಗಳಿಗೆ ನೋಡಿ ಹುಲ್ಲು ಇಟ್ಟಿದ್ದೀನಿ, ಹುಲ್ಲು ತಿಂತಾ ಇದ್ದಾವೆ. ಹಾಗೆಯೇ ಒಲೆ ತೋರಿಸಿದ್ನಲ್ಲ, ಅದಕ್ಕೆ ಸ್ವಲ್ಪ ಇವಾಗ ನೋಡಿ ಕಾಣಿಸ್ತಿದೆಯಾ? ಅದಕ್ಕೆ ಸಗಣಿ ಹಾಕಿ ಸಾರಿಸ್ಬೇಕು. ಇವಾಗ ಸಗಣಿ ಹಾಕಿ ಸಾರಿಸ್ತೀನಿ. ಫ್ರೆಂಡ್ಸ್, ಒಲೆ ಹಾಕಿದ್ರಲ್ಲ, ಅದಕ್ಕೆ ಒಲೆ ಇದೇ ರೀತಿ ಮಣ್ಣಲ್ಲಿ ಬಿಡಬಾರ್ದು. ಇದಕ್ಕೆ ಸಗಣಿ ಇರುತ್ತಲ್ಲ, ಹಸಿನ ಸಗಣಿ, ಅದನ್ನು ಹಾಕಿ ಇದೆಲ್ಲ ಸಿಗಬೇಕು. ಫ್ರೆಂಡ್ಸ್, ನನ್ನ ಔಟ್ಸೈಡ್ ಕಿಚನ್ಗೆ ನೋಡಿ ಮಿನಿ ಒಲೆ ರೆಡಿಯಾಗಿದೆ. ಇದನ್ನು ನಮ್ಮ ಕಡೆ ಇನ್ನು ಮೂಗು ಒಲೆ ಅಥವಾ ಕುಂಬಾರ ಒಲೆ ಏನೋ ಕರೀತಾರೆ. ಔಟ್ಸೈಡ್ ಕಿಚನ್ಗೆ ರೆಡಿ ಆಯಿತು. ಇನ್ನೂ ಅದೆಲ್ಲ ನೀಟ್ ಮಾಡಬೇಕು. ಅಲ್ಲಿ ಹಸು ಕಟ್ತಾ ಇದ್ದೋ ಆ ಜಾಗದಲ್ಲಿ ಅದೆಲ್ಲ ಕಿತ್ತು ಎಲ್ಲ ನೀಟ್ ಮಾಡಬೇಕು. ಅದೆಲ್ಲ ರಿಮೂವ್ ಮಾಡಬೇಕು. ನೀಟಾಗಿ ಅಲ್ಲೆಲ್ಲ ನೀಟ್ ಮಾಡಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಾದಮೇಲೆ ಅದನ್ನು ಮಿನಿ ಅಂದರೆ ಔಟ್ಸೈಡ್ ಕಿಚನಲ್ಲಿ ರೆಸಿಪಿಗಳಾಗ್ಬೋದು ಅಥವಾ ರೆಸಿಪಿಗಳೆಲ್ಲ ಅಲ್ಲಿ ಅಂದರೆ ಯಾವ್ದಾದ್ರು ಒಂದು ಟೈಮಲ್ಲಿ ರೆಸಿಪಿಗಳ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ರೆಡಿಯಾಗಿದೆ ಅಂದರೆ ಫುಲ್ಲು ಸುತ್ತ ಎಲ್ಲ ಕ್ಲೀನ್ ಮಾಡಬೇಕು, ನೀಟ್ ಮಾಡಬೇಕು. ನೆನ್ನೆ ಅದನ್ನು ಹಾಕಿದ್ದು, ಇವತ್ತು ಅದನ್ನು ಹಾಗೇ ಮಣ್ಣಲ್ಲೇ ಬಿಡಬಾರ್ದು. ಅದಕ್ಕೆ ಸಗಣಿ ಇರುತ್ತಲ್ಲ, ಹಸು ಸಗಣಿ, ಅದನ್ನು ಹಾಕಿ ಇಡಬೇಕು. ನಮ್ಮ ಹಳ್ಳಿ ಕಡೆ ಎಲ್ಲ ಮನೆಗಳಲ್ಲಿ ಒಲೆಗಳಿರ್ತಾವಲ್ಲ, ಅದಕ್ಕೆ
ಅಂದರೆ ಸಿಮೆಂಟ್ ಒಲೆನೂ ಹಾಕಿಸ್ಕೊಂಡಿರ್ತಾರೆ. ಸಿಮೆಂಟ್ ಒಲೆ ಹಾಕಿಸ್ಕೊಳ್ದಲೇ ಇರೋರು ಈ ಥರ ಮಣ್ಣಲ್ಲಿ ಒಲೆ ಹಾಕಿಸ್ಕೊಂಡಿರ್ತಾರೆ. ಸಿಮೆಂಟ್ ಒಲೆಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮಣ್ಣಲ್ಲಿ ಒಲೆ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ಏನು ಮಾಡ್ತಾರೆ ಅಂತ ಅಂದರೆ ಹಸು ಸಗಣಿ ಇರುತ್ತಲ್ಲ, ಸಗಣಿಲೆಲ್ಲ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ, ಸಾರಿಸ್ತಾರೆ ಸಗಣಿಲಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ತುಂಬ ಮನೆಗಳಲ್ಲಿ ನೋಡ್ಬೋದು ಈ ರೀತಿ ಒಲೆಗಳ. ಆಮೇಲೆ ಕೆಟ್ಟ ಕಾಮೆಂಟ್ ಮಾಡಬೇಡಿ. ಬನ್ನಿ ಅಜ್ಜಿ, ಬನ್ನಿ ಬನ್ನಿ, ಬಾ. ಕೆಟ್ಟಾಗಿ ಆ ಒಲೆ ಬಗ್ಗೆ ಕಾಮೆಂಟ್ ಮಾಡಬೇಡಿ, ಯಾಕೆಂದರೆ ನಮ್ಮ ಹಳ್ಳಿ ಕಡೆ ಈ ಥರ ತುಂಬ ಒಲೆಗಳು ಇರ್ತವೆ. ಯಾಕೆಂದರೆ ನಾವು ಹಳ್ಳಿಲೇ ಇದ್ದು, ಹಳ್ಳಿಲೇ ಬೆಳೆದು, ಹಳ್ಳಿಲೇ ಮದುವೆ ಆಗಿರೋದು. ಅದಕ್ಕೋಸ್ಕರ ಅಂದರೆ ಸಿಮೆಂಟ್ ಒಲೆಗಳು ಮನೆ ಒಳಗೆ ಹಾಕಿಸ್ಕೊಂಡಿರ್ತಾರೆ. ಈ ರೀತಿ ಮನೆ ಒಳಗೂ ಸಹ ಹಾಕ್ಕೊಂಡಿರ್ತಾರೆ. ಮತ್ತು ಹೊರಗಡೆ ಅಡುಗೆ ಮಾಡೋದಕ್ಕೆಲ್ಲ ಈ ರೀತಿ ಒಲೆ ಹಾಕಿಸ್ಕೊಂಡಿರ್ತಾರೆ. ಹೇಳಜ್ಜಿ, ಬಾ. ಎಲ್ಲಿಗೆ ಹೋಗ್ತಿಲ್ಲ? ಏನು ಮಾಡೋಣ? ಏನು ಮಾಡ್ತಾ ಇರಲಿಲ್ಲ. ನೋಡು ಫೋನಲ್ಲಿ ಹೆಂಗೆ ಕಾಣಿಸ್ತು ಫೋಟೋದಲ್ಲಿ. ಯಾವ ಥರ ಫೋಟೋ ತೆಗ್ಸಿದ್ಯಾ ನೋಡ ಹೆಂಗೆ ಕಾಣಿಸ್ತು. ಇದಕ್ಕಿಂತ ಶಿವಮೊಗ್ಗದಲ್ಲಿ ನನ್ನ ಮಗನ ತೆಗ್ಸೋಳೆ ಏನ ಫೋಟೋವ ಚೆನ್ನಾಗೈತೆ. ಹೆಂಗೆ ಕಾಣಿಸ್ತು ನೋಡಿ ಫೋಟೋದಲ್ಲಿ. ಅಯ್ಯೋ ನಾನಿದ್ದಂಗಿಲ್ಲ ತಾಯಿ, ಗೌಡ್ಗಳ ಮದುವೆ ಹಾಕೊಂಡಾಡು. ಯಾರನ್ನ? ನನ್ನ ನಿನ್ನ? ಅಯ್ಯೋ ನಮ್ಮ ಕೊಡು ನಾವು ಮಾಡ್ಕೊತೀವಿ. ನಿನ್ನ ನೀನು ಈಗಲೇ ಇಷ್ಟ, ನಿಂಗೆ ಈಗ 75 ವರ್ಷ. 75 ವರ್ಷದಲ್ಲೇ ಇಷ್ಟೊಂದು ಬ್ಯೂಟಿ ಆಗಿದೆಯಾ ಅಂತ ಅಂದರೆ ಇಲ್ದದ್ದು ಇನ್ನೂ ಚೆನ್ನಾಗಿದೆ. ಇನ್ನು ಅವಾಗಿನ ಹೆಂಗಿದೆ ನೀನು? ಹೆಂಗಿದ್ದು ಗೊತ್ತಾ? ಹಾಂ, ಅಯ್ಯೋ ಹಾಂ, ಕೆಲಸ ಮಾಡ್ತಿದ್ರೆ ಯವ್ವ ಇವಳು ಮನೆಯಾಗ ಆಲೆ ಹುಲ್ಲೊತ್ಕೊಂಡ್ ಬರ್ತಾಳ ಕಣೆ ಅಂತ ಮನೆ ಮಗಳು. ಯವ್ವ ಕಸ ಹಾಕಿ ರಾಗಿ ಬೀಸ್ ಹುಲ್ಲೊತ್ಕೊಂಡ್ ಬರ್ತಾಳಲ್ಲಿ ಅನ್ನೋದು. ಬಿಡದಿ. 75 ವರ್ಷ ಆದ್ರೂ ನೀನು ಇಷ್ಟೊಂದು ಆರೋಗ್ಯವಾಗಿದೆಯಲ್ಲ. ನಾವು 25 ವರ್ಷ ಆದ್ರೂ ಅಷ್ಟು ಆರೋಗ್ಯ ಇಲ್ಲ. ತಿಂಗಳಿಗೆ ಒಂದ್ಸಲಿ ಮಗ ಮಾಡ್ಕೊಂಡು ನೀನು. ನಾನು ಹೇಳ್ತೀನಿ ಈಗ, ಬೈದು ಬಿಡ್ತೀನಿ ಈಗ. ನೋಡಿ ಮಾಡ್ಕೊ. ಬಾ ಬಾ ಒಳಕ್ಕೆ. ಅಲ್ಲಿ ಕೇಂದ್ರ